ಸರ್ಕಾರ ಸಾಕಾರು ಸಮಾಧಾನ ಸಿ ಎಮ್ ಅವರು ಬಂದು ಆಡಳಿತ ಚಲೋ ಮಾಡ್ತಾರೆ ಅಂದ್ರೆ ಒಂದು ಸಚಿವ ಸಂಪುಟನ ನಿರ್ವಹಣೆ ಮಾಡೋಕ್ಕಾಗ್ತಾ ಇಲ್ಲ ಅಂತ ಇನ್ನೊಬ್ರು ಖಾತೆ ತೆಗಿತಾ ಇದ್ದಾರೆ ಹೈಕಮಾಂಡ್ಕೊಂಡು ಹೋಗ್ತಾ ಇದ್ದಾರೆ. ಹಿಂಗಾದ್ರೆ ಹೆಂಗೆ ಈಗೆಲ್ಲ 2.5-3 ವರ್ಷ ಬರೀ ಏನಂತಾರೆ ಚಿಕ್ಕ ಉದ್ದಾಡ್ತಾ ಈಗ ಮತ್ತೆ ಅದೇ ನಡೀತಾ ಇದೆ. ಇದು ಮೇಲ್ನೋಟಕ್ಕೆ ಸರ್ ಕ್ಯಾಮ್ರಾ ಅಧಿಕಾರ ಹಸ್ತಾಂತರ ಭಾಳ ಸುಗಮವಾಗೈತು ಅನ್ನುವಂಥದ್ದು ಕಾಣ್ತದೆ. ಕಾಂಗ್ರೆಸ್ ಪಕ್ಷದ ಒಳೆ ಬೇಗುದಿ ಇನ್ನೂ ಕೆಂಡದಂತೆ ಜೀವಂತವಾಗಿದೆ. ಅದರ ಲಕ್ಷಣಗಳೇ ಇವೆಲ್ಲ. ಎರಡನೇದಾಗಿ ಸಿದ್ದರಾಮಯ್ಯ ಅವರನ್ನು ಅಕ್ಸೆಪ್ಟ್ ಮಾಡ್ದಂಗೆ ಇನ್ನೂ ಈ ಮುಖ್ಯಮಂತ್ರಿನ ಕಾಂಗ್ರೆಸ್ನಲ್ಲಿ ಒಳಗಡೆ ಮಂತ್ರಿಗಳಿರ್ಬೋದು MLAಗಳು ಅಕ್ಸೆಪ್ಟ್ ಮಾಡಿಲ್ಲ. ಮೂರನೇದು ಯಾಕೆ ಎಷ್ಟು ಪ್ರೆಷರ್ ಇದೆ ಮಂತ್ರಿ ಆಗೋದಕ್ಕೆ? 2ನೇ ಕಂತು 1ನೇ ಕಂತು ಭಾಳ ಪ್ರೆಷರ್ ಇದೆ. ಯಾಕಿದೆ ಅಂದರೆ ಅವ್ರಿಗೆ ಗೊತ್ತಿದೆ 2028ಕ್ಕೆ ಕಾಂಗ್ರೆಸ್ ಬರೋದಿಲ್ಲ, ಎಲ್ಲರೂ ಗೊತ್ತಿದೆ ಅವ್ರಿಗೆ. ಹೀಗಾಗಿ ಏನಾರಾದ್ರೆ ಈಗ ಆಗಬೇಕು, ಮುಂದೆ ಆಗೋದಿಲ್ಲ. ಹೀಗಾಗಿ ಭಾಳ ಸಮಸ್ಯೆ ಇದೆ. ಈ ಸವಾಲುಗಳು ರಾಜಕೀಯವಾಗಿ ಸ್ಥಿರವಾಗಿದ್ದರೆ ಮಾತ್ರ ಆಡಳಿತ ಒಳ್ಳೇದು ಕೊಡೋಕ್ಕೆ ಸಾಧ್ಯ. ರಾಜಕೀಯ ಸ್ಥಿರತೆ ಇಲ್ಲದೆ ಒಳ್ಳೆ ಆಡಳಿತ ಕೊಡೋಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಈ ರಾಜಕೀಯ ಸವಾಲನ್ನು ಯಾವ ರೀತಿ ಶಿವಕುಮಾರ್ ಅವರು ನಿಭಾಯಿಸ್ತಾರೆ ಅನ್ನೋದು ಕಾದು ನೋಡಬೇಕು. ಟ್ರಬಲ್ ಶೂಟರ್ ಅಂತಾರೆ. ಈಗ ಸದ್ಯಕ್ಕೆ ಟ್ರಬಲ್ ಆಗಿರುವಂಥ ಸಂದರ್ಭದಲ್ಲಿ ಬೇರೆ ಯಾರೂ ಶೂಟರ್ ಇಲ್ಲ. ಸೊ ಅವರು ಇದನ್ನು ಹೆಂಗೆ ನಿಭಾಯಿಸ್ತಾರೆ ಅನ್ನೋದ್ರ ಮೇಲೆ ಮುಂದಿನ ರಾಜಕೀಯ ಇದೆ. ನನಗನ್ನಿಸ್ತಾ ಇದೆ 2 ವರ್ಷ ಹಿಂಗೆ ಹೋಗೋದು. ರಾಜಕೀಯ ಅಸ್ಥಿರತೆ, ಅಸಮಾಧಾನ ಮತ್ತು ಆಡಳಿತದಲ್ಲಿ ಕುಸಿದು ಹೋಗುವಂಥದ್ದು, ಒಟ್ಟಾರೆ ಈ ಕಾಂಗ್ರೆಸ್ ಪಕ್ಷದ ಸಂಘರ್ಷಾತ್ಮಕವಾಗಿರುವಂಥ ರಾಜಕಾರಣದಲ್ಲಿ ಸಾಮಾನ್ಯ ಜನ ಸಂಘರ್ಷದಲ್ಲಿ ಸಿಕ್ಕೊಂಡು ತಮ್ಮ ಬದುಕು ದುಷ್ಟರವಾಗಿರುವಂಥದ್ದು ಭಾಷೆ. ಸಿದ್ದರಾಮಯ್ಯನವರು ಸುಮ್ಮನೆ ಕೂತ್ಕೊಳ್ತಾರ ನನಗೆ ಅನ್ನಿಸ್ತಾ ಇದೆ ಅವ್ರು ಸುಮ್ಮನೆ ಕುಂತ ಇಲ್ಲ. ಇದು ಅಂದ್ರೆ ಇವೆಲ್ಲ ಸೂತ್ರಧಾರಿ ಹಂತದ ಕ್ಯಾಬಿನೆಟ್ ಫಾರ್ಮೇಷನ್ ಯಾರು ಪ್ರಭಾವ ಕಾಣ್ತಾ ಇದೆ? ಒಂದು ಕಡೆ ಸಿದ್ದರಾಮಯ್ಯ, ಇನ್ನೊಂದು ಖರ್ಗೆ. ಇಷ್ಟು ಬಿಟ್ಟರೆ ಬೇರೆ ಯಾರ ಪ್ರಭಾವನೂ ಇಲ್ಲ ಅಲ್ಲಿ. CM DK ಶಿವಕುಮಾರ್ ಆಟ ನಡೀತಾ ಇಲ್ಲ ಅಂತಾರೆ ಸರ್, ಹೆಸರಿಗೆ ಅಷ್ಟೇ CM ಈಗಿರೋ ಮೊದಲೇ ಕಂತದಲ್ಲಿ ಇಟ್ ಈಸ್ ಓನ್ಲಿ ಮಲ್ಲಿಕಾರ್ಜುನ್ ಖರ್ಗೆ, ಆಲ್ ಇಂಡಿಯಾ ಅಧ್ಯಕ್ಷರು ಮತ್ತು ಸಿದ್ದರಾಮಯ್ಯ ಪ್ಲಸ್ ಹೈಕಮಾಂಡ್. ಸೊ ಮುಂದಿನ ಕಂತದಲ್ಲಿ ಅವರು ನಂಬ್ಕೊಂಡಿರುವಂಥ ಜನರನ್ನ ಮುಖ್ಯ ಮಂತ್ರಿಗಳನ್ನು ಮಾಡಿದರೆ ಮಾತ್ರ ಶಿವಕುಮಾರ್ ಅವ್ರ ಚಾಪಿದೆ ಅಂತ ಹೇಳ್ಬೋದು. ಇಲ್ಲಿದ್ರೆ ಇಲ್ಲ ಅಂತ ಹೇಳ್ಬೋದು. ಅಂದರೆ ಈಗ ಇಷ್ಟೆಲ್ಲ ಖ್ಯಾತೆ ಎಲ್ಲ ಗದ್ದಲ ಹಿಂದೆ ಸಿದ್ದರಾಮಯ್ಯ ಅವರ ಏನಾದರೂ ಪಾತ್ರ ಇದೇನು ಸೂತ್ರ ಈಗ ಸದ್ಯಕ್ಕೆ ಮೇಲ್ನೋಟಕ್ಕಿಲ್ಲ, ಬರುವಂಥ ದಿನಗಳಲ್ಲಿ ಗೊತ್ತಾಗ್ತದೆ. ಸರ್ ಇನ್ನೊಂದು DK ಶಿವಕುಮಾರ್ ಎಲ್ಲ ಮಾಜಿ CMಗಳ ಏನು ರಾಜಕೀಯ ದೇಶ ಮತ್ತು ಎಲ್ಲ ರಾಜಕೀಯ ಏನು ಮಾಜಿ CMಗಳ ಮನೆಗೆ ಹೋಗಿ ಭೇಟಿ ನೀಡ್ತಾ ಇದ್ದಾರೆ. ತಾವು ಮಾಜಿ CM ತಮಗೂ ಏನಾದರೂ ಕರೆ ಮಾಡಿದ್ರೆ, ಭೇಟಿ ಮಾಡಿದ್ರೆ ಮಾಡಿದ್ರು ಹೆಂಗೆ ಒಳ್ಳೆ ಬೆಳವಣಿಗೆ ಹೆಂಗೆ ಅಂತಾರೆ? ಎಲ್ಲ CMಗಳು ಇದು ಮಾಡಿದ್ದಾರೆ. ಕುಮಾರಸ್ವಾಮಿ ಅವ್ರಿಗೆ ಭೇಟಿ ಆಗ್ತಾರೋ ಇಲ್ಲೋ ಅನ್ನೋ ಒಂದು ಚರ್ಚೆ ನಡೆದಿದೆ. ಗೊತ್ತಿಲ್ಲ ನನಗೆ ಅವ್ರದ್ದು. ಆದರೆ ನನಗೆ ಅವ್ರ ಸಂಬಂಧ ನಾನು ಇಲ್ಲಿದ್ದೆ, ಅದರಿಂದ ಹುಬ್ಬಳ್ಳಿ ಹಾವೇರಿಯಲ್ಲಿದ್ದೆ, ಅದರಿಂದ ನಿಮಗೂ ಕಾಲ್ ಬಂದಿತ್ತು ಸರ್. ಇನ್ನೊಂದು ಈಗ ದೇವೇಗೌಡರಿಗೆ ರಾಜ್ಯಸಭಾ ಸ್ಥಾನ ಕೊಟ್ಟಿಲ್ಲ, BJP ಅನ್ಯಾಯ ಮಾಡಿದೆ, ಅವಮಾನ ಮಾಡಿದೆ ಅನ್ನೋಂಥದ್ದು ಕಾಂಗ್ರೆಸ್ಸವರು ಸುರ್ಜೇವಾಲಾ ಅವರು, ಕಾಂಗ್ರೆಸ್ ಮುಖಂಡರೆಲ್ಲ ಕೂಡ BJP ಮೇಲೆ ಇಡೀ ರಾಜ್ಯಕ್ಕೆ ಮತ್ತು ಜೊತೆಗೆ ದೇವೇಗೌಡರಿಗೆ ಅಪಮಾನ ಮಾಡಿದೆ. ಸುರ್ಜೇವಾಲಾಗೆ ಕರ್ನಾಟಕದ ರಾಜಕಾರಣ ಇನ್ನೂ ಗೊತ್ತಿಲ್ಲ ಅವ್ರಿಗೆ, ಮತ್ತು ಕೆಲವು ಜಾನ ಮರವು ಇದೆ. ಪ್ರಧಾನಮಂತ್ರಿ ಸ್ಥಾನದಿಂದ ಇಳಿಸಿರುವಂಥದ್ದು ಕಾಂಗ್ರೆಸ್ ದೇವೇಗೌಡರನ್ನ, ಅದಕ್ಕಿಂತ ದೊಡ್ಡ ಅವಮಾನ ಇನ್ನೊಂದಿಲ್ಲ. ಮತ್ತು 2 ಸತಿ ಕುಮಾರಸ್ವಾಮಿ ಅವರು ಸರ್ಕಾರ ಮಾಡಿ ಕೈ ಕೊಟ್ಟಿರುವಂಥದ್ದು ಎಲ್ಲ ಗೊತ್ತಿದೆ, ಅವ್ರಿಗೂ ಗೊತ್ತಿದೆ. ಅದಕ್ಕೆ ಕುಮಾರಸ್ವಾಮಿ ಉತ್ತರ ಕೊಟ್ಟಿದ್ದಾರೆ. ಈ ಸಲ ಯಾಕೆ ದೇವೇಗೌಡರನ್ನ ಕನ್ಸಿಡರ್ ಮಾಡಿಲ್ಲ ಸರ್? ಏನಾದರೂ ಅವರು ಇಲ್ಲ ಅಂತ ಹೇಳಿದ್ರು ಅಥವಾ? ಇಲ್ಲ, ನಮ್ಮ ಹೈಕಮಾಂಡ್ ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದೆ. ಖಂಡಿತವಾಗೂ ಅವ್ರಿಗೆ ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು, ಗೌರವ ಸ್ಥಾನ ಕೊಡಬೇಕು, ಅದು ಮಾಡ್ತಾರೆ. ಈ ಸದ್ಯಕ್ಕೆ ಈಗ ಏನು ನಡೀತಾ ಇದೆ ಸರ್ ರಾಜ್ಯಸಭಾದಲ್ಲಿ, ಅವ್ರು ಏನಾದರೂ ಬೇಡ ವಲ್ಲ ಅಂತ ಈ ಥರ ಅಂದಿದ್ದಾರೆ ದೇವೇಗೌಡರು? ನನಗೆ ಗೊತ್ತಿಲ್ಲ, ನಮ್ಮ ಹಂತದಲ್ಲಿ ಯಾವುದು ಚರ್ಚೆ ಆಯಿತು.
ಸರ್, ಈಗ ಉಜ್ವಲ ಯೋಜನೆಯಲ್ಲಿ ಸಿಲಿಂಡರ್ಗಳನ್ನು 4 ಕೊಡ್ತಾ ಇದ್ದಾರೆ. ಇದು ಹಿಂದೆಲ್ಲ 8, 12 ಇತ್ತು. ಅಲ್ಲ, ಈಗ ಯುದ್ಧ ಇದೆ, ಗ್ಯಾಸ್ ಸಪ್ಲೈ ಕಡಿಮೆ ಇದೆ. ಈಗೇನೋ ಇನ್ನೊಂದು 2 ವಾರದಲ್ಲಿ ಯುದ್ಧ ಮುಗಿತಿದೆ ಅಂತಾರೆ, ಮುಗಿದ್ರೆ ಮತ್ತೆ ಹೆಚ್ಚಿಗೆ ಅದು ನೇರವಾಗಿ ಅಂತಾರಾಷ್ಟ್ರೀಯಲ್ಲಿ ಇರುವಂಥ ಆಯಿಲ್ ಕ್ರೈಸಿಸ್ ಸಂಬಂಧ ಇರುವಂಥ ಎಲ್ಲ ನಿರ್ಣಯಗಳು. ಅಂದರೆ ಯುದ್ಧ ನಿಲ್ತಂದ್ರೆ ಮತ್ತೆಲ್ಲ ಡೌನ್ ಆಗ್ತದೆ ಸರ್. ಅಲ್ಲ, ಖಂಡಿತವಾಗಿ ಇಂಪ್ರೂವ್ ಸಪ್ಲೈ ಆ್ಯಂಡ್ ಡಿಮಾಂಡ್ ಇದು. ಸಪ್ಲೈ ಇಂಪ್ರೂವ್ ಆತಂದರೆ ಡಿಮಾಂಡ್ ಕಮ್ಮಿ ಆಗುತ್ತೆ. ಸರಿ, ಬೆಲೆ ಏರಿಕೆ ಅಂದರೆ ತೈಲ ಬೆಲೆ, ಪೆಟ್ರೋಲು, ಡೀಸೆಲು ಹೆಚ್ಚಿಗೆ ಆಗ್ತಾಯಿದೆ. ರಾಜ್ಯ ಸರ್ಕಾರ ತೆರಿಗೆ ಕಡಿಮೆ ಮಾಡಿ ಜನರಿಗೆ ಕೊಡ್ಬೋದಲ್ಲ ಇಂಥ ಸಮಯ? ಪೆಟ್ರೋಲು ಡೀಸೆಲ್ ನೋಡ್ರಿ, ನಾನಿದ್ದಾಗ 7 ರೂಪಾಯಿ ಕಡಿಮೆ ಮಾಡಿದ್ದೆ. ಬೆಲೆ ಹೆಚ್ಚಾಗುತ್ತೆ ಅಂತಾರಾಷ್ಟ್ರೀಯ ಮಟ್ಟದಿಂದ 7 ರೂಪಾಯಿ ನಮ್ಮ ರಾಜ್ಯದ ಟ್ಯಾಕ್ಸ್ ಏನಿದೆ ಮತ್ತು ವ್ಯಾಟ್ ಇದೆಯಲ್ಲ ಅದನ್ನು ಕಮ್ಮಿ ಮಾಡಿದ್ದೆ ನಾನು. ಸಿದ್ದರಾಮಯ್ಯ ಅವರು ಹಿಂದೂ ಕೂಡ 5 ವರ್ಷ ಇದ್ದರು, ಈಗ 1 ನಯಾ ಪೈಸೆ ಯಾವಾಗಲೂ ಕಮ್ಮಿ ಮಾಡಿದ್ದಾರೆ. ಬರೀ ಬೇರೆಯವ್ರ ಮೇಲೆ ಬಟ್ ಮಾಡಿ ತೋರಿಸೋದು ಬಿಟ್ಟರೆ ಅವ್ರು ಎಂದೂ ಯಾವ ಕನ್ಸೆಷನ್ನು ಕೂಡ ಕಮ್ಮಿ ಮಾಡಿಲ್ಲ. ಇನ್ಫ್ಯಾಕ್ಟು ಈ ಸತಿ ಮುಖ್ಯಮಂತ್ರಿ ಆದಮೇಲೆ ಪೆಟ್ರೋಲ್ ಡೀಸೆಲ್ ಮೇಲೆ ಅಡೋರಮ್ ಟ್ಯಾಕ್ಸ್ ಹೆಚ್ಚು ಮಾಡಿದ್ದಾರೆ. ಹೈಯೆಸ್ಟು ಟ್ಯಾಕ್ಸ್ಡ್ ಕರ್ನಾಟಕ ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಮೇಲೆ. ಅದು ಕಡಿಮೆ ಮಾಡಿದರೆ ಜನಸಾಮಾನ್ಯರಿಗೆ ಅನುಕೂಲ ಇದೆ. ಇವಾಗ ಮಾಡ್ಬೋದಾ ಸರ್ ಡಿ ಕೆ ಶಿವಕುಮಾರ್ ಅವರು? ಅದು ಗೊತ್ತಿಲ್ಲ. ಅದು ಸಿದ್ದರಾಮಯ್ಯ ಅವರ ಆಡಳಿತದ ಮುಂದುವರೆದ ಭಾಗ ಇದೆ ಮತ್ತು ಅವ್ರಿಗೆ ಆರ್ಥಿಕ ಸಂಕಷ್ಟ ಇದೆ, ಅದನ್ನು ಒಪ್ಕೊಳ್ಳೋದಿಲ್ಲ. ಅದರ ನಿಜವಾದ ಆರ್ಥಿಕ ಸಂಕಷ್ಟ ಇದೆ. ಈ ಹಿನ್ನೆಲೆಯಲ್ಲಿ ಜನರಿಗೆ ಆಗುತ್ತಿರುವಂಥ ತೊಂದರೆಯನ್ನು ನಿವಾರಣೆ ಮಾಡಬೇಕನ್ನುವಂಥ ಕಳಕಳಿ ಇದ್ದರೆ ಮಾತ್ರ ಮಾಡೋಕ್ಕೆ ಸಾಧ್ಯ, ಇಲ್ಲ ಮಾಡೋಕ್ಕಾಗೋದಿಲ್ಲ. ಈಗಿನ ಆರ್ಥಿಕ ಪರಿಸ್ಥಿತಿ ಭಾಳ ಕಷ್ಟ ಸಾಧ್ಯ.